Hello dear students, welcome to Business Studies class. I am Shweta J from Commerce Department, Gopal Swami PU College, Mysore. In previous class, we had discussed about modes of entry into the international business. Among 5 modes of entry into international business, we had discussed only 2 modes of entry into international business, such as import and export and contract manufacturing. Now in today's session, that is in session number 4, in this session, let us discuss the remaining modes of entry into the international business. So now the third modes of entry into the international business is licensing and franchising. What is the meaning of licensing and franchising? Licensing is a type of international business in which a firm allows a firm in a foreign country to use its patents, copyrights, trademarks or technology for a consideration called royalty. ಸೊ ಒಂದು ಫಾರ್ಮು ಇನ್ನೊಂದು ಫಾರ್ಮ್ಗೆ ಫಾರಿನ್ ಕಂಟ್ರಿಯಲ್ಲಿರುವಂತಹ ಇನ್ನೊಂದು ಫಾರ್ಮ್ಗೆ ತನ್ನ ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್ಸ್, ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪರ್ಮಿಷನನ್ನು ಕೊಟ್ಟರೆ ಸೊ ಆ ಒಂದು ಬಿಸ್ನೆಸ್ಸನ್ನು ನಾವೇನು ಹೇಳ್ತೀವಿ, ಲೈಸೆನ್ಸಿಂಗ್ ಅಂತ ಹೇಳ್ತೀವಿ. ಸೊ ಹಿಯರ್ ದ ಫರ್ಮ್ ವಿಚ್ ಗ್ರಾಂಟ್ಸ್ ಪರ್ಮಿಷನ್ ಆರ್ ದ ಫರ್ಮ್ ವಿಚ್ ಗ್ರಾಂಟ್ಸ್ ಲೈಸೆನ್ಸ್ ಟು ಅನದರ್ ಫರ್ಮ್ ವಿಲ್ ಬಿ ಕಾಲ್ಡ್ ಆಸ್ ಲೈಸೆನ್ಸರ್, ವೇರ್ ಆಸ್ ದ ಫರ್ಮ್ ಟು ವಿಚ್ ದ ಲೈಸೆನ್ಸ್ ಇಸ್ given called licensee. ಯಾರು ಆ ಲೈಸೆನ್ಸ್ ಅನ್ನ ತಗೊಂಡು ಅವರು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವರನ್ನ ನಾವೇನು ಹೇಳ್ತೀವಿ, ಲೈಸೆನ್ಸಿ ಅಂತ ಹೇಳ್ತೀವಿ. ಐ ರಿಪೀಟ್, ದ ಫರ್ಮ್ ವಿಚ್ ಗ್ರಾಂಟ್ಸ್ ದಿ ಲೈಸೆನ್ಸ್ is called licensor and the firm to which the license is given is called licensee. These two parties are enter into the agreement, contractual arrangement to use the patents, copyrights, trademarks of one company for a consideration called royalty. So royalty ಅಂತ ಹೇಳಿದ್ರೆ ಏನು ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಏನು ಅವ್ರು ಚಾರ್ಜ್ ಮಾಡ್ತಾರೋ ಆ ಒಂದು ಫೀಸ್ ಅನ್ನ ನಾವೇನು ಹೇಳ್ತೀವಿ, ರಾಯಲ್ಟಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ಲೈಸೆನ್ಸಿಂಗ್ and this licensing is not restricted to technology. It is also extend to designing and use of technologies, trademarks or copyrights. ಬರೀ ನಾವು ಟೆಕ್ನಾಲಜೀಸ್ ಅನ್ನ ಕೊಟ್ರೆ ಆ ಟೆಕ್ನಾಲಜೀಸ್ ಅಷ್ಟೇ ಯೂಸ್ ಮಾಡ್ಕೊಳ್ಳೋದಲ್ದೇನೆ ಆ ಟೆಕ್ನಾಲಜಿಯನ್ನ ಮಾಡಿಫೈ ಮಾಡೋದಕ್ಕೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಫೀಚರ್ ಆಫ್ ಲೈಸೆನ್ಸಿಂಗ್. ಅಂಡ್ ದ ಸೆಕೆಂಡ್ ಫೀಚರ್ ಆಫ್ ಲೈಸೆನ್ಸಿಂಗ್ ಇಸ್ ದ ರೈಟ್ ಟು ಯೂಸ್ ಆಫ್ ಟೆಕ್ನಾಲಜಿ, ಕಾಪಿರೈಟ್ಸ್, ಟ್ರೇಡ್ಮಾರ್ಕ್ಸ್, ಬ್ರ್ಯಾಂಡ್ ನೇಮ್ಸ್ ಎಕ್ಸೆಟ್ರಾ ಈಸ್ ಇನ್ ದಿ ರಿಟರ್ನ್ ಫಾರ್ ಅನ್ ಕನ್ಸಿಡರೇಷನ್ called royalty or is in return for an agreed compensation called agreed amount of compensation called royalty. ನಾ ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್ಸ್ ಅನ್ನ ಅವರು ಸುಮ್ಮನೆ ಫ್ರೀಯಾಗಿ ಕೊಡೋದಿಲ್ಲ, ಅದನ್ನ ಅವರು ಚಾರ್ಜ್ ಮಾಡ್ತಾರೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಅವ್ರು ಏನು ಚಾರ್ಜ್ ಮಾಡ್ತಾರೆ ಸೊ ಆ ಅಮೌಂಟ್ ಅನ್ನ ನಾವೇನು ಹೇಳ್ತೀವಿ, ಅಗ್ರೀಡ್ ಅಮೌಂಟ್ ಅನ್ನ ರಾಯಲ್ಟಿ ಅಂತ ಹೇಳ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಮಿಕ್ಕಿ ಮೌಸ್. ಸೊ ಇನ್ ಆರ್ಡರ್ ಟು ಯೂಸ್ ದಿಸ್ ಕ್ಯಾರೆಕ್ಟರ್ ಆನ್ ದಿ ಪ್ರಾಡಕ್ಟ್ಸ್, ರೆಸ್ಪೆಕ್ಟಿವ್ ಕಂಪನಿ ಶುಡ್ ಟೇಕ್ permission from the right of the Mickey Mouse in the form of license from the designer of Mickey Mouse. ಸೊ ಆ ಮಿಕ್ಕಿ ಮೌಸ್ ಅನ್ನ ಯಾರು ಡಿಸೈನ್ ಮಾಡಿರ್ತಾರೆ ಸೊ ಅವರಿಂದ ಫಸ್ಟ್ ನೀವು ಪರ್ಮಿಷನ್ ತಗೊಂಡ ಮೇಲೆ ನೀವು ನಿಮ್ಮ ಪ್ರಾಡಕ್ಟ್ ಮೇಲೆ ಅದನ್ನ ನೀವೇನು ಮಾಡ್ಬೋದು, ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ಲೈಸೆನ್ಸಿಂಗ್. ಅಂಡ್ ಕಮಿಂಗ್ ಟು ದಿ ಫ್ರಾಂಚೈಸಿಂಗ್. ಫ್ರಾಂಚೈಸಿಂಗ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ದಿ ಲೈಸೆನ್ಸಿಂಗ್ or it is very much similar to the licensing. Licensing is applicable for the manufacture or marketing of products, whereas franchising is applicable to the marketing of services. So services ಅನ್ನ ನಾವು ಪ್ರೊವೈಡ್ ಮಾಡಬೇಕಾದ್ರೆ ಫ್ರಾಂಚೈಸಿಂಗ್ ಅನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ, ಫ್ರಾಂಚೈಸಿಂಗ್ ಅನ್ನೋ ಟರ್ಮ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಪ್ರಾಡಕ್ಟ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಮತ್ತೆ ಆ ಪ್ರಾಡಕ್ಟ್ಗೆ ಟೆಕ್ನಾಲಜಿ ಅಥವಾ ಟ್ರೇಡ್ ಮಾರ್ಕ್ಸ್ ಅನ್ನ ಬೇರೆ ಕಂಪನಿಯಿಂದ ತಗೊಳ್ಬೇಕು ಅಂತ ಹೇಳಿದ್ರೆ ಸೊ ಲೈಸೆನ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಸೊ ಅದನ್ನ ನಾವು ಲೈಸೆನ್ಸಿಂಗ್ ಅಂತ ಹೇಳ್ತೀವಿ. franchising anta heladre it is related to the service. So franchising means agreement between two parties where one party grants permission to use its patents, copyrights, brand names, etc. to another company in a foreign country for rendering services. So services anna provide ಮಾಡಬೇಕು ಅಂತ ಹೇಳಿದ್ರೆ ಏನು ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್ಸ್, ಬೇರೆ ಕಂಪನಿಯ ಟ್ರೇಡ್ ಮಾರ್ಕ್ಸ್ ಮತ್ತೆ ಕಾಪಿರೈಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಆ ಒಂದು ಪ್ರೋಸೆಸ್ಗೆ ನಾವು ಫ್ರಾಂಚೈಸಿಂಗ್ ಅಂತ ಹೇಳ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್ಸ್, ಪಿಜ್ಜಾ ಹಟ್,
Walmart. So these are all the examples of franchising. So ಪಿಜ್ಜಾ ಹಟ್ ಅಥವಾ ಮೆಕ್ಡೊನಾಲ್ಡ್ಸ್ ಅಲ್ಲಿ ಅಂತ ಹೇಳಿದ್ರೆ ಅವರು ನಿಮಗೆ ಫುಡ್ಡನ್ನು ಸಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಸರ್ವಿಸಸನ್ನು ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೈಸೆನ್ಸಿಂಗ್ ಅಂತ ಹೇಳಿದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಫೋನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡಿ ಅದಕ್ಕೆ ಯಾವುದೊಂದು ಬ್ರ್ಯಾಂಡ್ ನೇಮ್ ಕೊಡಬೇಕು. ಆ ಬ್ರ್ಯಾಂಡ್ ನೇಮನ್ನು ಇನ್ಯಾವುದೋ ಕಂಪನಿಯಿಂದ ನೀವು ಕಾಪಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಗ ನೀವು ಆ ಕಂಪನಿಯಿಂದ ನೀವು ಪರ್ಮಿಷನ್ ಅನ್ನು ತಗೊಳ್ಬೇಕಾಗತ್ತೆ. ಆ ಒಂದು ಪ್ರೋಸೆಸ್ ಅನ್ನು ನಾವೇನು ಹೇಳ್ತೀವಿ ಲೈಸೆನ್ಸಿಂಗ್ ಅಂತ ಹೇಳ್ತೀವಿ. ಫ್ರಾಂಚೈಸಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪ್ರೊವೈಡಿಂಗ್ ಸರ್ವಿಸಸ್ ಆರ್ ರೆಂಡರಿಂಗ್ ಸರ್ವಿಸಸ್. ಸರ್ವಿಸಸ್ ಅನ್ನ ರೆಂಡರ್ ಮಾಡ್ಬೇಕಾದ್ರೆ ಪ್ರೊವೈಡ್ ಮಾಡ್ಬೇಕಾದ್ರೆ ಈ ಟರ್ಮ್ ಅನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಫ್ರಾಂಚೈಸಿಂಗ್ ಕವರ್ಸ್ ದಿ ಬಿಸ್ನೆಸ್ ಆಫ್ ರೆಸ್ಟೋರೆಂಟ್, ಹೋಟೆಲ್, ಟ್ರಾವೆಲ್ ಏಜೆನ್ಸಿ, ಹೋಲ್ಸೇಲ್ ಟ್ರೇಡ್, ರಿಟೇಲ್ ಟ್ರೇಡ್, ಎಕ್ಸೆಟ್ರಾ. ಸೊ ಹಿಯರ್ franchising is applicable only for the business of restaurant, hotels and travel agency, wholesale trade and retail trade. So here also the company which gives a permission to use its patents, copyrights will be known as franchisor. ಯಾರು ತನ್ನ ಪೇಟೆಂಟ್ಸ್ ಅಥವಾ ಕಾಪಿರೈಟ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾರೆ ಅವರನ್ನ ನಾವು ಫ್ರಾಂಚೈಸರ್ ಅಂತ ಹೇಳ್ತೀವಿ. and the person or the party who receives permission from the another party will be considered as franchisee. ಸೊ ಅವರನ್ನ ನಾವು ಫ್ರಾಂಚೈಸಿ ಅಂತ ಹೇಳ್ತೀವಿ. ಯಾರು ಕಾಪಿರೈಟ್ಸ್ ಅನ್ನ ಯೂಸ್ ಮಾಡ್ಕೊಳ್ತಾರೋ ಅವರನ್ನ ನಾವು ಫ್ರಾಂಚೈಸಿ ಅಂತ ಹೇಳ್ತೀವಿ. ಅಂಡ್ ದ ಅಗ್ರಿಮೆಂಟ್ ಮೇಡ್ ಬಿಟ್ವೀನ್ ದೀಸ್ ಟು ಪಾರ್ಟೀಸ್ ವಿಲ್ ಬಿ ಕಾಲ್ಡ್ ಆಸ್ ಫ್ರಾಂಚೈಸ್. ಏನ್ ಫ್ರಾಂಚೈಸರ್ ಮತ್ತೆ ಫ್ರಾಂಚೈಸಿ ನಡುವೆ ಆಗುವಂತ ಅಗ್ರಿಮೆಂಟ್ ಅನ್ನ ನಾವೇನ್ ಹೇಳ್ಬೋದು ಫ್ರಾಂಚೈಸ್ ಅಂತ ಹೇಳ್ಬೋದು. ಸೊ ನಾವು ದ ಮೇನ್ ಡಿಫರೆನ್ಸಸ್ ಬಿಟ್ವೀನ್ ಲೈಸೆನ್ಸಿಂಗ್ ಅಂಡ್ ಫ್ರಾಂಚೈಸಿಂಗ್ ಇಸ್ ಲೈಸೆನ್ಸಿಂಗ್ is used in connection with marketing of products, whereas franchising is used in connection with marketing of services. So this is the main differences between licensing and franchising. So now let us see the advantages and limitations of franchising and licensing. First, let us see the advantages of licensing and franchising. The first advantages of licensing and franchising is it is very less expensive. Less expensive means as the licensor and franchisor set up the business and they only invest money into the business to start their business activities. So ಅವರೇ business ಅನ್ನ ಸ್ಟಾರ್ಟ್ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿ business ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. But in the case of licensee and franchisee, they just have to pay the amount of royalty to use their copyrights and patents to manufacture the goods and services. So they no need to invest money into the business. So business ಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಏನಿಲ್ಲ. ಆಲ್ರೆಡಿ ಅವರು ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಫಾರ್ಮ್. ಆ ಫಾರ್ಮ್ ನ ಲೈಸೆನ್ಸ್ ಅನ್ನ ಇವರು ತಗೊಳ್ತಾ ಇದ್ದಾರೆ. ಲೈಸೆನ್ಸ್ ಅಮೌಂಟ್ ಅನ್ನ ಕೊಟ್ರೆ ಸಾಕು ಇವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗಬಹುದು. So this is the main advantages of licensing and franchising. To franchisee and licensee, not to the licensor and franchisor. And the next second advantage is the licensor or franchisor is paid consideration in advance for the license or franchise given. So it does not share the loss if any arising from franchising or licensing. Here licensee and franchisee paid the amount of royalty to the licensor and franchisor in advance. If there is any loss arised in the business, such amount of loss cannot be shared among the licensor and licensee or franchisor and franchisee. So this is the second advantage of licensing and franchising. And the third main advantage of licensing and franchising is there is lesser risk of government interference and takeover of business in licensing or franchising because the whole business is managed by the local persons. So ಲೋಕಲ್ ಪರ್ಸನ್ನೇ ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡೋದ್ರಿಂದ ಗವರ್ನಮೆಂಟ್ ಇಂಟರ್ಫಿಯರ್ ಆಗುತ್ತೆ ಅಥವಾ ಯಾರೋ ಟೇಕ್ ಓವರ್ ಮಾಡ್ತಾರೆ ಅನ್ನೋ ರಿಸ್ಕ್ ಇರೋದಿಲ್ಲ. ಸೊ ದಿಸ್ ಇಸ್ ದಿ ಥರ್ಡ್ ಮೇನ್ ಅಡ್ವಾಂಟೇಜ್ ಆಫ್ ಲೈಸೆನ್ಸಿಂಗ್ ಅಂಡ್ ಫ್ರಾಂಚೈಸಿಂಗ್. ದ ನೆಕ್ಸ್ಟ್ ಇಸ್ ಇನ್ ದ ಕೇಸ್ ಆಫ್ ಲೈಸೆನ್ಸಿಂಗ್ ಅಂಡ್ ಫ್ರಾಂಚೈಸಿಂಗ್ ದ ಬಿಸ್ನೆಸ್ ಕ್ಯಾನ್ ಬಿ ಕಂಡಕ್ಟೆಡ್ ಓನ್ಲಿ ಬೈ ದಿ ಲೈಸೆನ್ಸಿ ಆರ್ ಫ್ರಾಂಚೈಸಿ. ನೋ ಅದರ್ ಪರ್ಸನ್ is allowed to make use of the license or franchise. So licensing and franchising is less risky even for the licensee and
ಫ್ರಾಂಚೈಸಿ. ಸೊ ಲೈಸೆನ್ಸಿಂಗ್ ಅಥವಾ ಫ್ರಾಂಚೈಸಿಂಗ್ ಬಿಸ್ನೆಸ್ ಅಲ್ಲಿ ಯಾರಿಗೆ ನಾವು ಲೈಸೆನ್ಸ್ ಅನ್ನ ಕೊಟ್ಟಿರ್ತೀವಿ, ಪರ್ಮಿಷನ್ ಅನ್ನ ಕೊಟ್ಟಿರ್ತೀವಿ, ಅವ್ರು ಮಾತ್ರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಬಿಸ್ನೆಸ್ ಅನ್ನ ರನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬೇರೆ ಪರ್ಸನ್ ಯಾರು ಲೈಸೆನ್ಸ್ ತಗೊಂಡಿರಲ್ವೋ ಅವರು ಆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಾಗ್ಲಿ ಅಥವಾ ಆ ಲೈಸೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದು, ಕಾಪಿರೈಟ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದಾಗ್ಲಿ ಆ ರೀತಿ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಇದರಿಂದ ಲೈಸೆನ್ಸರ್ಗೂ ಬೆನಿಫಿಟ್ ಆಗುತ್ತೆ ಮತ್ತೆ ಲೈಸೆನ್ಸಿಗೂ ಕೂಡ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ are all the advantages of licensing and franchising. The next is this licensing and franchising is not free from limitation. So there are some limitation in the franchising and licensing. The first limitation is there is the danger that the licensee or franchisee may start an identical business slightly different from the one licensed or franchised. ಇವಾಗ ನಾವೇನು ಪರ್ಮಿಷನ್ ಕೊಟ್ಟಿರ್ತೀವಿ ಕಾಪಿರೈಟ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಟ್ರೇಡ್ ಮಾರ್ಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗ್ಲಿ ಏನು ಪರ್ಮಿಷನ್ ಅನ್ನ ಕೊಟ್ಟಿರ್ತೀವಿ, ಸೊ ಅವ್ರು ಏನು ಮಾಡ್ತಾರೆ, ನಾವೇನು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತೀವಿ ಆ ಬಿಸ್ನೆಸ್ಸನ್ನೇ ಅದೇ ರೀತಿಯಾಗಿ ಇನ್ನೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅಂದರೆ ನಮ್ಮ ಟ್ರೇಡ್ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗಿರುತ್ತೆ ಆ್ಯಂಡ್ ನಾವು ಹೇಗೆ ಟ್ರೇಡ್ ಮಾಡ್ತೀವಿ ಆ್ಯಂಡ್ ನಮ್ಮ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಏನು ಅನ್ನೋದು ಫುಲ್ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ರೀತಿಯಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಲಿಮಿಟೇಷನ್ ಆಫ್ ಲೈಸೆನ್ಸಿಂಗ್ ಆರ್ ಫ್ರಾಂಚೈಸಿಂಗ್. ಸೊ ದೇರ್ ಇಸ್ ಅ ಡೇಂಜರ್ ಆಫ್ ಲಾಸ್ ಆಫ್ ಟ್ರೇಡ್ ಸೀಕ್ರೆಟ್ಸ್ licensed or franchised in the foreign market if the licensee or franchisee leak out the trade secrets. ಲೈಸೆನ್ಸ್ ಯಾರು ಕಾಪಿರೈಟ್ಸ್ ಅನ್ನ ರಿಸೀವ್ ಮಾಡಿರ್ತಾರೆ, ಟ್ರೇಡ್ ಮಾರ್ಕ್ಸ್ ತಗೊಂಡಿರ್ತಾರೆ, ಅವರೇ ಲೀಕ್ಔಟ್ ಮಾಡಿಬಿಟ್ರೆ ಸೊ ಆಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನಮ್ಮ ರೀತಿಯಾದಂಥ ಬಿಸ್ನೆಸ್ ಐಡೆಂಟಿಕಲ್ ಬಿಸ್ನೆಸ್ಸೇ ಇನ್ನೊಂದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನಮ್ಮ ಬಿಸ್ನೆಸ್ ಆಕ್ಟಿವಿಟೀಸ್ ಮೇಲೆ ನೆಗೆಟಿವ್ ಆಗಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ವಿಲ್ ಅಡ್ವರ್ಸ್ಲಿ ಅಫೆಕ್ಟ್ ದಿ ಬಿಸ್ನೆಸ್ ಆಫ್ ದಿ ಲೈಸೆನ್ಸರ್ and franchisor. And the third main limitation of licensing and franchising is there may arise the conflicts between the contracting parties regarding the maintenance of accounts, payment of royalty and violation of norms of licensing or franchising agreement. So ಕೆಲವೊಂದು ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಕರೆಕ್ಟಾಗಿ ರಾಯಲ್ಟಿ ಪೇ ಮಾಡದೇ ಇದ್ದಾಗ ಆ್ಯಂಡ್ ಅಕೌಂಟ್ಸನ್ನು ಕರೆಕ್ಟಾಗಿ ಲೈಸೆನ್ಸಿ ಅಥವಾ ಫ್ರಾಂಚೈಸಿ ಮೇಂಟೈನ್ ಮಾಡದೇ ಇದ್ದಾಗ ನಾವೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿರ್ತೀವಿ ಇದೇ ರೀತಿ ಯೂಸ್ ಮಾಡಬೇಕು, ಇಷ್ಟು ಪೀರಿಯಡ್ ಒಳಗಡೆ ನೀವು ರಾಯಲ್ಟಿಯನ್ನು ಪೇಮೆಂಟ್ ಮಾಡಬೇಕು ಅಥವಾ ಇಷ್ಟು ಇಯರ್ವರೆಗೂ ಮಾತ್ರ ನಾವು ಲೈಸೆನ್ಸನ್ನು ಕೊಟ್ಟಿರ್ತೀವಿ, 6 months ಅಥವಾ 1 year ಆರ್ 2 years ಅಷ್ಟು ನಾವು ಲೈಸೆನ್ಸನ್ನು ಕೊಟ್ಟಿರ್ತೀವಿ, ಆ 2 years ಅಷ್ಟೇ ಯೂಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿದಾಗ ಅದನ್ನು ಅವ್ರು ಫಾಲೋ ಮಾಡಲಿಲ್ಲ ಅಂತ ಹೇಳಿದಾಗ ಆಗ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗುತ್ತೆ ಲೈಸೆನ್ಸರ್ ಮತ್ತು ಲೈಸೆನ್ಸಿ ನಡುವೆ. ಸೊ ಈ ಕಾನ್ಫ್ಲಿಕ್ಟ್ಸಿಂದ ಬಿಸ್ನೆಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್. ದ ನೆಕ್ಸ್ಟ್ ಮೋಡ್ ಆಫ್ entry into the international business is joint venture. What is this joint venture? This is also a popular method of entry into the international business and this is the easiest way of entering into the international business. Joint venture means it is a business jointly owned by the 2 or more parties who are located in different countries. ಬೇರೆ ಬೇರೆ ಕಂಟ್ರಿಯಲ್ಲಿ ಇರುವಂತಹ ಫಾರ್ಮ್ ಇಂಡಿವಿಜುವಲ್ ಫಾರ್ಮ್ ಸೇರಿಕೊಂಡು ಇನ್ನೊಂದು ಫಾರ್ಮನ್ನು ಅಕ್ವೈರ್ ಮಾಡುವಂಥದ್ದು, ಇನ್ನೊಂದು ಫಾರ್ಮನ್ನು ಸ್ಟಾರ್ಟ್ ಮಾಡುವಂಥದ್ದು. ಸೊ ಅದನ್ನು ನಾವೇನು ಹೇಳ್ತೀವಿ, ಜಾಯಿಂಟ್ ವೆಂಚರ್ ಅಂತ ಹೇಳ್ತೀವಿ. A joint venture is an agreement between the 2 contracting firms under which a firm in a country agrees to conduct business jointly with a firm in another country. So for example, X company from India and Y company from USA. When these 2 firms jointly together start a new business will be called as joint venture. So ಯಾವಾಗ ಎರಡು ಫಾರ್ಮ್ ಎಕ್ಸ್ ಕಂಪನಿ ವೈ ಕಂಪನಿ ಸೇರಿಕೊಂಡು ಇನ್ನೊಂದು ಫಾರ್ಮನ್ನು ಸ್ಟಾರ್ಟ್ ಮಾಡುತ್ತೋ ಅದನ್ನು ನಾವೇನು ಹೇಳ್ತೀವಿ, ಜಾಯಿಂಟ್ ವೆಂಚರ್ ಅಂತ ಹೇಳ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಸೋನಿ Ericsson and the second example is Uber and Volvo. Sony and Ericsson is 2 different firms. They jointly start a business and give a name to the company, that is Sony Ericsson. And Uber and Volvo is also, there are 2 different companies. Volvo is the company
which manufactures heavy vehicles, and the goal of this joint venture is to produce driverless cars, and the ratio of the ownership is 50% each. And Sony Ericsson is also good example of joint venture as they joined hands to manufacture smartphone and gadgets. So these are the example for joint venture. So ಎರಡು ಡಿಫ್ರೆಂಟ್ ಕಂಪನಿ ಸೇರ್ಕೊಂಡು ಒಂದು ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಸೊ ಅದನ್ನ ನಾವೇನು ಹೇಳ್ತೀವಿ ಜಾಯಿಂಟ್ ವೆಂಚರ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಜಾಯಿಂಟ್ ವೆಂಚರ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಇನ್ 3 different ways. The first is a foreign company acquired interest in the business of a local company. So foreign company ಏನು ಮಾಡುತ್ತೆ, ಲೋಕಲ್ ಕಂಪನಿಯನ್ನ ಅಕ್ವೈರ್ ಮಾಡುತ್ತೆ. ಸೊ ಅದನ್ನು ಕೂಡ ನಾವು ಜಾಯಿಂಟ್ ವೆಂಚರ್ ಅಂತ ಹೇಳ್ಬೋದು. And the second way is a local company acquiring interest in the business of a foreign company. So local company ಅಂತ ಹೇಳಿದ್ರೆ ನಮ್ಮ ಕಂಟ್ರಿಯಲ್ಲಿ ಇರುವಂತಹ ಎರಡು ಡಿಫ್ರೆಂಟ್ ಕಂಪನೀಸು ಫಾರಿನ್ ಕಂಟ್ರಿಯಲ್ಲಿ ಇರುವಂತಹ ಕಂಪನಿಯನ್ನು ಅಕ್ವೈರ್ ಮಾಡುವಂಥದ್ದು. And that will be the second way of establishing joint venture. And the third way is forming a new enterprise by both the foreign company and the local company. This is the example for the third way of establishing joint venture. X company from India and Y company from USA. So local, so India in the X company and USA in the ಫಾರಿನ್ ಕಂಟ್ರಿಯಿಂದ ವೈ ಕಂಪನಿ. ಸೊ ಎರಡು ಕಂಪನೀಸ್ಗಳು ಸೇರಿ ಒಂದು ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡುತ್ತವೆ, ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಅದು ಥರ್ಡ್ ವೇ ಆಫ್ ಎಸ್ಟಾಬ್ಲಿಷಿಂಗ್ ಜಾಯಿಂಟ್ ವೆಂಚರ್. ಸೊ ದೇರ್ ಆರ್ 3 different ways for establishing joint venture. The first one is a foreign company acquiring interest in the business of local company, and the second way is a local company acquiring interest in the foreign company. And the third way is forming a new enterprise by both the foreign company and the local company. So this is about joint venture. So now let us see the advantages and disadvantages of joint venture. The first advantages of joint venture is there is a less financial risk, as both the foreign company and local company contributes the funds in equity capital for the joint venture. The first main advantages of joint venture is there is a less financial risk. ಏನದು ಫೈನಾನ್ಷಿಯಲ್ ರಿಸ್ಕ್ ಯಾಕೆ ಅಲ್ಲಿ ಕಡಿಮೆ ಇರುತ್ತೆ ಜಾಯಿಂಟ್ ವೆಂಚರಲ್ಲಿ ಅಂತ ಹೇಳಿದ್ರೆ, ಆಸ್ ಬೋತ್ ದಿ ಫಾರಿನ್ ಕಂಪನಿ ಆ್ಯಂಡ್ ಲೋಕಲ್ ಕಂಪನಿ ಕಾಂಟ್ರಿಬ್ಯೂಟ್ ದಿ ಈಕ್ವಿಟಿ ಕ್ಯಾಪಿಟಲ್ ಆಫ್ ಜಾಯಿಂಟ್ ವೆಂಚರ್. ಸೊ ಫಾರಿನ್ ಕಂಪನಿ ಲೋಕಲ್ ಕಂಪನಿ ಎರಡೂ ಸೇರಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಫೈನಾನ್ಷಿಯಲ್ ರಿಸ್ಕು ಕಡಿಮೆ ಇರುತ್ತೆ. ದ ಸೆಕೆಂಡ್ ಅಡ್ವಾಂಟೇಜಸ್ ಇಸ್ ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ ಅ ಲಾರ್ಜ್ ಬಿಸ್ನೆಸ್ ಕಂಪನಿ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್. ಜಾಯಿಂಟ್ ವೆಂಚರ್ ಅಲ್ಲಿ ನಾವು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಆಸ್ ಲಾರ್ಜ್ ಕ್ಯಾಪಿಟಲ್ ಈಸ್ ಅವೈಲಬಲ್ ಫ್ರಮ್ ಬೋತ್ ದಿ ಫಾರಿನ್ ಕಂಪನಿ ಆ್ಯಂಡ್ ಲೋಕಲ್ ಕಂಪನಿ. ಸೊ ಎರಡೂ ಕಂಪನಿ ಸೇರಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಈಸಿಯಾಗಿ ನಾವು ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಅಥವಾ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಆಕ್ಟಿವಿಟಿಯನ್ನು ಕಂಡಕ್ಟ್ ಮಾಡ್ತಾ ಹೋಗ್ಬೋದು. ದ ಥರ್ಡ್ ಮೇನ್ ಅಡ್ವಾಂಟೇಜಸ್ ಇಸ್ ದ ಬಿಸ್ನೆಸ್ ರಿಸ್ಕ್ ಇನ್ ಜಾಯಿಂಟ್ ವೆಂಚರ್ ಆರ್ ಶೇರ್ಡ್ ಬಿಟ್ವೀನ್ 2 different companies. ಸೊ ಈ ಎರಡು ಕಂಪನಿಯ ನಡುವೆ ರಿಸ್ಕ್ ಏನಾಗುತ್ತೆ, ಶೇರ್ ಆಗ್ತಾ ಹೋಗುತ್ತೆ. ಏನು ಲಾಸ್ ಆಗಲಿ ಅಥವಾ ಏನೋ ರಿಸ್ಕ್ ಆಗಲಿ ಒಂದೇ ಕಂಪನಿ ಬೇರ್ ಮಾಡೋದಿಲ್ಲ. ಸೊ ಹಿಯರ್ ಜಾಯಿಂಟ್ ವೆಂಚರ್ ಈ ಸ್ಟಾರ್ಟ್ ಬೈ 2 different companies. ಸೊ 2 different companies ಸ್ಟಾರ್ಟ್ ಮಾಡಿರೋದ್ರಿಂದ. ದ ನೆಕ್ಸ್ಟ್, ಇನ್ ಕೇಸ್ ಆಫ್ ಜಾಯಿಂಟ್ ವೆಂಚರ್ ದ ಬೆನಿಫಿಟ್ಸ್ ಆಫ್ ಲೋಕಲ್ ಪಾರ್ಟ್ನರ್ಸ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪರ್ಟೈಸ್ ಆರ್ ಅವೈಲಬಲ್ ಟು ದಿ ಫಾರಿನ್ ಇನ್ವೆಸ್ಟರ್ಸ್ ಆಸ್ ದಿ ಐಡಿಯಾಸ್, ಬಿಹೇವಿಯರ್, ಆಟಿಟ್ಯೂಡ್ಸ್ ಆರ್ ಡಿಫರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಹಾಗಾಗಿ ಲೋಕಲ್ ಕಂಪನಿಯ ಪಾರ್ಟ್ನರ್ಸ್ದು ಎಕ್ಸ್ಪರ್ಟ್ ಐಡಿಯಾಸ್, ಇನೋವೇಟಿವ್ ಐಡಿಯಾಸ್ ಫಾರಿನ್ ಕಂಪನೀಸ್ಗೆ ಯೂಸ್ ಆಗ್ತಾ ಹೋಗ್ಬೋದು. ಆ್ಯಂಡ್ ದ ಲಾಸ್ಟ್ ಅಡ್ವಾಂಟೇಜಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸಸ್, ಇಟ್ ಇಸ್ ದ ಈಸಿಯೆಸ್ಟ್ ವೇ ಆಫ್ ಎಂಟ್ರಿಂಗ್ ಇನ್ ಟು ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಸ್ ಸೇಮ್ ಆಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಸೊ ಎಕ್ಸ್ಪೋರ್ಟ್ ಇಂಪೋರ್ಟನ್ನು ನಾವು ಹೇಗೆ ಈಸಿಯಾಗಿ ಮಾಡ್ಬೋದು, ಹಾಗೇನೆ ಜಾಯಿಂಟ್ ವೆಂಚರು ಕೂಡ ಈಸಿಯಾಗಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ದ ನೆಕ್ಸ್ಟ್, ಲಿಮಿಟೇಷನ್ ಆಫ್ ಜಾಯಿಂಟ್ ವೆಂಚರ್. The first limitation of joint venture is there is the risk of leakage of technology and trade secrets in the case of joint venture. Always there is the risk of leakage of technology and trade secrets in the case of joint venture. So trade secrets leak ಆಗೋ ಚಾನ್ಸಸ್ ಇರುತ್ತೆ, ಟೆಕ್ನಾಲಜೀಸ್ ಅನ್ನ ಕಾಪಿ ಮಾಡೋ ಚಾನ್ಸಸ್ ಇರುತ್ತೆ. So this is the main disadvantages of joint venture. And the second disadvantage is the dual ownership of joint venture may lead
lead to conflicts and litigations. It is always common in the case of business where it has been started by two different companies or two different parties. ನಾವೇನ್ ಡೆಸಿಷನ್ ಅನ್ನ ತಗೊಳ್ತೀವಿ ಅದನ್ನ ಇನ್ನೊಬ್ರು ಒಪ್ಕೊಳ್ಳೋದಿಲ್ಲ, ಅಥವಾ ಅವ್ರು ಏನ್ ಡೆಸಿಷನ್ ಅನ್ನ ತಗೊಳ್ತಾರೆ ಬಿಸ್ನೆಸ್ಗೆ ರಿಲೇಟೆಡ್ ಆಗಿರೋದು ಅದನ್ನ ನಾವು ಅಗ್ರಿ ಮಾಡೋದಿಲ್ಲ, ಅದನ್ನ ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾದಂಥ ಕಾನ್ಫ್ಲಿಕ್ಟ್ಸ್ ಇಬ್ಬರ ಮಧ್ಯೆನೂ ಜಾಸ್ತಿ ಇರುತ್ತೆ. ಆ್ಯಂಡ್ ಇಟ್ ಇಸ್ ಸೇಮ್ ಇನ್ ದ ಕೇಸ್ ಆಫ್ ಜಾಯಿಂಟ್ ವೆಂಚರ್ ಆಲ್ಸೋ, ಆಸ್ ದಿ ಓನರ್ಶಿಪ್ ಆಫ್ ದಿ ಜಾಯಿಂಟ್ ವೆಂಚರ್ಸ್ is shared between two different countries or two different companies. So two different companies ಸೇರಿ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡೋದ್ರಿಂದ ಸೊ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ರೈಸ್ ಆಗುವಂಥದ್ದು, ಕಾನ್ಫ್ಲಿಕ್ಟ್ಸ್ ಅಥವಾ ಡಿಫ್ರೆನ್ಸಸ್ ಇನ್ ಒಪಿನಿಯನ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಜಾಯಿಂಟ್ ವೆಂಚರ್ ಅಲ್ಲಿ ಇರುತ್ತೆ. ಸೊ ದೀಸ್ ಟೂ ಆರ್ ದಿ ಲಿಮಿಟೇಷನ್ಸ್ ಆಫ್ ಜಾಯಿಂಟ್ ವೆಂಚರ್. Now the last mode of entry into the international business is wholly owned subsidiary. A wholly owned subsidiary is a subsidiary company which is owned by a parent company or holding company, which means a parent company acquires full control over the foreign company by making 100% investment in its equity capital. Take for example Volkswagen AG, which wholly owns Volkswagen Group of America and its distinguished brands Audi, Lamborghini and Volkswagen. Wholly owned subsidiaries ಅಂತ ಹೇಳಿದ್ರೆ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಅಕ್ವೈರ್ ಮಾಡುವಂಥದ್ದು. ಆ ಕಂಪನಿ ಅಕ್ವೈರ್ ಮಾಡಬೇಕಾದ್ರೆ 100% ಇನ್ವೆಸ್ಟ್ಮೆಂಟ್ ಮಾಡಿ ಆ ಕಂಪನಿಯನ್ನ ಅಕ್ವೈರ್ ಮಾಡಿಕೊಡುವಂಥದ್ದು. ಸೊ ಅದನ್ನ ನಾವೇನು ಹೇಳ್ತೀವಿ, wholly owned subsidiary ಅಂತ ಹೇಳ್ತೀವಿ. ಸೊ wholly owned subsidiary is a company, is a subsidiary company which is owned by the parent company. ಸೊ ಏನದು, what is the differences between parent company and subsidiary company? Subsidiary company is a business entity that is fully or partly owned by another entity. ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ಅಕ್ವೈರ್ ಮಾಡಿದ್ರೆ ಸೊ ಅದನ್ನ ನಾವು wholly owned subsidiaries ಅಂತ ಹೇಳ್ತೀವಿ. ಸಬ್ಸಿಡಿಯರಿ ಕಂಪನಿ ಅಂತ ಹೇಳಿದ್ರೆ ಸೊ ಯಾವ ಕಂಪನಿಯನ್ನ ಅಕ್ವೈರ್ ಮಾಡ್ತಾರೋ ಆ ಕಂಪನಿಯನ್ನ ನಾವೇನು ಹೇಳ್ತೀವಿ, ಸಬ್ಸಿಡಿಯರಿ ಕಂಪನಿ ಅಂತ ಹೇಳ್ತೀವಿ. ಯಾರು ಆ ಕಂಪನಿಯನ್ನ ಅಕ್ವೈರ್ ಮಾಡ್ತಾರೋ ಅವರನ್ನ ನಾವು ಪೇರೆಂಟ್ ಕಂಪನಿ ಅಂತ ಹೇಳ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ಎಕ್ಸ್ ಕಂಪನಿ buys Y company. Here in this case, X company will be called parent company and Y company is called subsidiary company, or it can also called as daughter company ಅಂತಾನು ಹೇಳ್ತೀವಿ. ಸೊ ಈ ಎಕ್ಸ್ ಕಂಪನಿ ಏನು ಮಾಡುತ್ತೆ, ವೈ ಕಂಪನಿಯ ಈಕ್ವಿಟಿ ಶೇರ್ಸ್ ಅನ್ನ ಫುಲ್ ಅಕ್ವೈರ್ ಮಾಡುತ್ತೆ. ಸೊ ಆಗ ದೆನ್ ಇಟ್ ವಿಲ್ ಬಿಕಮ್ ಸಬ್ಸಿಡಿಯರಿ ಕಂಪನಿ. So this is wholly owned subsidiary. So wholly owned subsidiary ಅಂತ ಹೇಳಿದ್ರೆ a parent company acquires full control over the foreign company by making 100% investment in its equity capital. Y ಕಂಪನಿಯ ಈಕ್ವಿಟಿ ಶೇರ್ಸ್ ಅನ್ನ ಫುಲ್ 100% ಶೇರ್ಸ್ ಅನ್ನ ಅಕ್ವೈರ್ ಮಾಡಿ ಆ ಕಂಪನಿಯ ಮೇಲೆ ಕಂಟ್ರೋಲ್ ಅನ್ನ ತಗೊಳ್ತಾ ಹೋಗುತ್ತೆ. ಸೊ ಅದನ್ನ ನಾವೇನು ಹೇಳ್ತೀವಿ, wholly owned subsidiary ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ Volkswagen AG, and this mode of wholly owned subsidiary is generally preferred by a foreign company which desires to exercise full control over the operations of foreign countries or foreign business or overseas business. To ensure this, it has to make 100% investment in equity shares of the subsidiary company. A subsidiary company equity shares ಮೇಲೆ 100% ಇನ್ವೆಸ್ಟ್ಮೆಂಟ್ ಮಾಡಿ, ಅಂದರೆ ಫುಲ್ ಈಕ್ವಿಟಿ ಶೇರ್ಸ್ ಅನ್ನ ಅದೇ ಕಂಪನಿ ಅಕ್ವೈರ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಆಗ ಆ ಕಂಪನಿಯ ಕಂಟ್ರೋಲ್ ಯಾರ ಹತ್ರ ಇರುತ್ತೆ ಅಂತ ಹೇಳಿದ್ರೆ ಪೇರೆಂಟ್ ಕಂಪನಿಗೆ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ wholly owned subsidiary companies. And this wholly owned subsidiaries can be established in two ways. The first one is setting up a new company altogether with 100% investment in equity capital to start business operation in a foreign country. And this method is known as greenfield venture. And the second way of wholly owned subsidiary is acquisition of the entire shareholding of an existing firm in a foreign country and establishing it as a wholly owned subsidiary company to manufacture and market the products in the foreign country.
ಸೊ ಫಾರಿನ್ ಕಂಟ್ರಿಗೆ ಹೋಗಿ ಅಲ್ಲಿ ಯಾವುದೋ ಒಂದು ಕಂಪನಿ ಇರುತ್ತೆ, ಆ ಕಂಪನಿಯನ್ನು ಫುಲ್ ಅಕ್ವೈರ್ ಮಾಡಿ ಸೊ ಆ ಕಂಪನಿ ಮುಖಾಂತರ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಾಡಕ್ಟನ್ನು ಸೇಲ್ ಮಾಡಿದ್ರೆ ಸೊ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ wholly owned subsidiary. So this wholly owned subsidiary can be established in two ways. The first one is setting up a new firm in a foreign country by making full 100% investment. ಸೊ ಫುಲ್ 100% ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲೇ ಹೋಗಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರೆ ಸೊ ಅದನ್ನು ಕೂಡ wholly owned subsidiary ಅಂತ ಹೇಳ್ತೀವಿ. ದ ಸೆಕೆಂಡ್ ಒನ್ ಈಸ್ ಪರ್ಚೇಸ್ ಆಫ್ ಎನ್ ಎಸ್ಟಾಬ್ಲಿಷ್ಡ್ ಫಾರ್ಮ್ ಇನ್ ಅ ಫಾರಿನ್ ಕಂಟ್ರಿ. ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಕಂಪನಿಯನ್ನು ನಾವು ಹೋಗಿ ಅಕ್ವೈರ್ ಮಾಡಿಕೊಂಡ್ರೆ ಸೊ ಅದನ್ನು ಕೂಡ wholly owned subsidiary ಅಂತ ಹೇಳ್ತೀವಿ. ಸೊ ನಾವು ಲೆಟ್ ಅಸ್ ನೋ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ wholly owned subsidiaries. So the first advantages of wholly owned subsidiary is, under this strategy, the parent company enjoys full control over the subsidiary companies, which means the parent company enjoys full control over its operation in the foreign country. ಸೊ ಫುಲ್ ಕಂಟ್ರೋಲ್ ನಿಮಗೆ ಇರುತ್ತೆ, ಯಾರು ಅಕ್ವೈರ್ ಮಾಡ್ತಾರೋ ಅವ್ರ ಹತ್ರನೇ ಫುಲ್ ಕಂಟ್ರೋಲ್ ಇರುತ್ತೆ, ಕಂಪನಿನ ಹೇಗೆ ಬೇಕಾದರೂ ನಡೆಸ್ತಾ ಹೋಗ್ಬೋದು. ದ ಸೆಕೆಂಡ್ ಅಡ್ವಾಂಟೇಜಸ್ ಇಸ್ ದೆರ್ ಇಸ್ ನೋ ರಿಸ್ಕ್ ಆಫ್ ಲಾಸ್ ಆಫ್ ಲೀಕೇಜ್ ಆಫ್ ಟ್ರೇಡ್ ಸೀಕ್ರೆಟ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ ದ ಪೇರೆಂಟ್ ಕಂಪನಿ ಹ್ಯಾಸ್ ಫುಲ್ ಕಂಟ್ರೋಲ್ ಓವರ್ ದಿ ಆಪರೇಷನ್ ಆಫ್ ಇಟ್ ಸಬ್ಸಿಡಿಯರಿ. ಸೊ ನಮಗೆ ಫುಲ್ ಕಂಟ್ರೋಲ್ ಇರೋದ್ರಿಂದ ಈ ವೈ ಕಂಪನಿಯ ಮೇಲೆ ಸೊ ವೈ ಕಂಪನಿಯ ಟ್ರೇಡ್ ಸೀಕ್ರೆಟ್ಸ್ ಅಥವಾ ಟೆಕ್ನಾಲಜಿಯನ್ನು ಯಾರು ಲೀಕ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದೀಸ್ ಟು are the advantages of wholly owned subsidiaries. And the next is limitation of wholly owned subsidiary. The first limitation of wholly owned subsidiary is the parent company is required to invest 100% in equity capital in the foreign subsidiary company. So 100% investment anna ಮಾಡಬೇಕಾಗಿರುತ್ತೆ and such a huge investment cannot be made by a small or medium size parent company. The small ಅಥವಾ medium size parent company ಇದೆ ಅಂತ ಹೇಳಿದ್ರೆ ಸೊ ಆ ಒಂದು ಕಂಪನೀಸ್ಗೆ ಆ ಫಾರಿನ್ ಕಂಟ್ರಿಯಲ್ಲಿ ಹೋಗಿ 100% ಇನ್ವೆಸ್ಟ್ಮೆಂಟ್ ಮಾಡಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ದಿ ಲಿಮಿಟೇಷನ್ ಆಫ್ ದಿ wholly owned subsidiaries. And the second limitation is the parent company being the sole owner has to bear all the risk losses of the subsidiary company. This is because the parent company being the sole owner, it is very difficult to them to bear such losses and risk of the subsidiary company. ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ಅಕ್ವೈರ್ ಮಾಡೋದ್ರಿಂದ ಆ ಕಂಪನಿಯಲ್ಲಿ ಏನೇ ಲಾಸಸ್ ಆದರೂ ಸಬ್ಸಿಡಿಯರಿ ಕಂಪನಿಯಲ್ಲಿ ಏನೇ ಲಾಸ್ ಆಗಲಿ ರಿಸ್ಕ್ ಆಗಲಿ ಅಷ್ಟು ಕೂಡ ಪೇರೆಂಟ್ ಕಂಪನಿನೇ ಬೇರ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ವೈ ಕಂಪನಿಯಲ್ಲಿ ಏನೇ ಲಾಸ್ ಆಗಲಿ ರಿಸ್ಕ್ ಆಗಲಿ ಅದನ್ನು ಎಕ್ಸ್ ಕಂಪನಿನೇ ಬೇರ್ ಮಾಡಬೇಕಾಗಿರುತ್ತೆ. ಸೊ ಇದು ಸ್ವಲ್ಪ ಎಕ್ಸ್ ಕಂಪನಿಗೆ ತುಂಬ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಎ ಸೆಕೆಂಡ್ ಲಿಮಿಟೇಷನ್ ಆಫ್ wholly owned subsidiaries. And the third limitation of wholly owned subsidiary is sometimes the formation of wholly owned subsidiary becomes impossible because certain countries do not permit the establishment of wholly owned subsidiary. ಕೆಲವೊಂದು ಕಂಟ್ರೀಸ್ wholly owned subsidiaries ಬಿಸ್ನೆಸ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಡ್ಯೂ ಟು ಸಮ್ ಪೊಲಿಟಿಕಲ್ ಇಶ್ಯೂಸ್ ಆರ್ ಪೊಲಿಟಿಕಲ್ ರಿಸ್ಕ್. ಸೊ ಪೊಲಿಟಿಕಲ್ ಇಶ್ಯೂಸ್ ಅಥವಾ ಪೊಲಿಟಿಕಲ್ ಆಗಿ ಕಂಡೀಷನ್ಸ್ ಜಾಸ್ತಿ ಇರೋದ್ರಿಂದ ಸೊ ಅಲ್ಲಿ ಕೆಲವೊಂದು ಕಂಟ್ರೀಸ್ wholly owned subsidiaries ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ. So these three are the limitations of wholly owned subsidiaries. So there are 5 modes of entry into the international business. The first one is exporting and importing. The second one is contract manufacturing, and the third one is licensing and franchising, and the fourth one is joint venture, and the fifth one is wholly owned subsidiaries. I hope you have understood today's session. In next class I'll come with export procedures. There are a lot of formalities and procedures has to be followed at the time of exporting the goods to another countries. ನೀವು ಬೇರೆ ಕಂಟ್ರಿಗೆ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ you need to follow some procedures. So in next class we will discuss about export procedure. Thank you.